ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಬೆಂಗಳೂರಿನಲ್ಲಿ 5 ಶಂಕಿತ ಉಗ್ರರನ್ನ ಅರೆಸ್ಟ್ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಸಾಕಷ್ಟು ಸ್ಫೋಟಕ ಎಲ್ಲ ಸಿಕ್ಕಿತ್ತಲ್ಲ, ಗನ್ ಎಲ್ಲ ಸಿಕ್ಕಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಅವರಿಗೆ ಸ್ಫೋಟಕ ರವಾನೆ ಆಗಿದ್ದು ಹೇಗೆ, ಜುನೈದ್ ಪ್ಲಾನ್ ಏನಾಗಿತ್ತು, ಮಿಸ್ ಆಗಿದ್ದು ಹೇಗೆ, ಇವರ ಪ್ಲಾನು ಯಾವ ರೀತಿಯಾಗಿ ಇವರನ್ನ ಟ್ರೇಸ್ ಔಟ್ ಮಾಡಲಾಯಿತು, ಕಾರ್ಯಾಚರಣೆಯನ್ನ ಮಾಡಿ ಇವರನ್ನ ಬಂಧಿಸಲಾಯಿತು, ಫಸ್ಟ್ ಸಿಸಿಬಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ಯಾರು, ಇದೆಲ್ಲದ್ರ ಬಗ್ಗೆನೂ ಕೂಡ ನ್ಯೂಸ್ 18ನಲ್ಲಿ ಆಪರೇಷನ್ ಉಗ್ರರ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿ ಇದೆ. ಸ್ಫೋಟಕ ಎಲ್ಲಿಂದ ಬಂತು, ಬೆಂಗಳೂರು ತಲುಪಿದ ಹೇಗೆ, ತಲುಪಿಸಿದ್ಯಾರು, ಜುನೈದ್ಗೆ ಬೆಂಗಳೂರಿನಲ್ಲಿ ಸಹಕರಿಸಿದಂತ ಅಪರಿಚಿತ ಯಾರು, ಐಬಿ ಅಧಿಕಾರಿಗಳು ಸಿಸಿಬಿಗೆ ನೀಡಿದಂತ ಮಾಹಿತಿ ಆದರೂ ಏನು, ಇದೆಲ್ಲದ್ರ ಬಗ್ಗೆನೂ ಕೂಡ ಅಷ್ಟೇ ನ್ಯೂಸ್ 18ನಲ್ಲಿ ಶಂಕಿತರ ಬಂಧನದ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿ ಇದೆ. ಅದನ್ನು ಹೇಳ್ತಾ ಹೋಗ್ತೀವಿ. ಯಾವ ರೀತಿಯಾಗಿ ಟ್ರೇಸ್ ಔಟ್ ಮಾಡಲಾಯಿತು, ಇಂಟೆಲಿಜೆನ್ಸ್ ಬ್ಯೂರೋ ಅಧಿಕಾರಿಗಳು ಸಿಸಿಬಿ ಅಧಿಕಾರಿಗಳಿಗೆ ಯಾವ ರೀತಿಯಾಗಿ ಮಾಹಿತಿಯನ್ನ ಕೊಟ್ಟರು, ಇಂಟೆಲಿಜೆನ್ಸ್ ಬ್ಯೂರೋ ಅಧಿಕಾರಿಗಳಿಗೆ ಹೇಗೆ ಮಾಹಿತಿ ಸಿಕ್ತು, ಅವರು ಇವರನ್ನ ಪತ್ತೆ ಹಚ್ಚುವಂತ ನಿಟ್ಟಿನಲ್ಲಿ ಏನೇನೆಲ್ಲ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಕಾರ್ಯಾಚರಣೆಯನ್ನು ನಡೆಸುವಂತ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಮಾಹಿತಿ ಕಲೆ ಹಾಕಿದ್ರು, ಅದೆಲ್ಲದ್ರ ಬಗ್ಗೆನೂ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಏನಾಯ್ತು ಹಾಗಾದ್ರೆ, ಇಂಟೆಲಿಜೆನ್ಸ್ ಬ್ಯೂರೋ ಅಧಿಕಾರಿಗಳು ಯಾವ ರೀತಿಯಾಗಿ ಫಸ್ಟ್ ಮಾಹಿತಿಯನ್ನ ಕಲೆಕ್ಟ್ ಮಾಡಿದ್ರು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಇಲ್ಲಿ ಇಂಟರ್ಸೆಪ್ಷನ್ ನಿಂದ ಸುಳಿವು ಸಿಗುತ್ತೆ. ಇಂಟರ್ಸೆಪ್ಷನ್ ಮೂಲಕ ಉಗ್ರರ ಕುಕೃತ್ಯ ಬಯಲಾಗುವಂಥದ್ದು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಂಥ ಓರ್ವನ ನಂಬರ್ನಿಂದ ಲಾಕ್ ಮಾಡ್ತಾರೆ. ಮೊಬೈಲ್ ನಂಬರ್ ಇಂಟರ್ಸೆಪ್ಷನ್ಗೆ ಹಾಕಿದ್ದಂಥ ಐವಿ ಇಲ್ಲಿ ಇಂಟೆಲಿಜೆನ್ಸ್ ಬ್ಯೂರೋದವರು ಕಲೆಕ್ಟ್ ಮಾಡ್ತಾರೆ. ಮೊಬೈಲ್ನ ಎಲ್ಲಾ ಸಂಭಾಷಣೆಗಳನ್ನ ಕೂಡ ಆಲಿಸ್ತಾ ಇದ್ರು ಇಂಟೆಲಿಜೆನ್ಸ್ ಬ್ಯೂರೋದವರು. ಅವರಿಗೆ ಮಾಹಿತಿ ಸಿಗ್ತಾ ಇರುತ್ತೆ. 3 ತಿಂಗಳಿಂದ ಫೋನ್ ಕರೆಗಳನ್ನ ಆಲಿಸ್ತಾ ಇದ್ರು ಐಬಿ ಅವರು. ಸೊ ಯಾರಿಗೆ ಕರೆಯನ್ನ ಮಾಡ್ತಾ ಇದ್ರು, ಏನ್ ಮಾತನಾಡ್ತಾ ಇದ್ರು ಅಂತ ಮಾಹಿತಿ ಪಡ್ಕೊಳ್ತಾ ಇದ್ರು. ಈ ವೇಳೆ ಪ್ರಮುಖ ಉಪಕರಣ ಡೆಲಿವರಿ ಬಗ್ಗೆನೂ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾರೆ. ವಾರದಿಂದ ಕಾರ್ಯಾಚರಣೆಗೆ ಸಜ್ಜಾಗಿದ್ರು ಐಬಿ ಅಧಿಕಾರಿಗಳು. ಐಬಿ ಅಧಿಕಾರಿಗಳು ಸಜ್ಜಾಗ್ತಿದ್ದ ಹಾಗೆ ಸಿಸಿಬಿ ಸಹಾಯದೊಂದಿಗೆ ಕಾರ್ಯಾಚರಣೆಯನ್ನ ಯಶಸ್ವಿಗೊಳಿಸ್ತಾರೆ. ಇನ್ನ ಪಿಸ್ತೂಲು ಸಂಗ್ರಹಿಸಿದ ಹೇಗೆ ಅಂತ ನೋಡೋದಾದ್ರೆ, ಶಂಕಿತ ಉಗ್ರರಿಗೆ ಜುನೈದ್ನಿಂದ ಮಾರ್ಗದರ್ಶನ ಮಾಡಲಾಗ್ತಾ ಇರುತ್ತೆ. ವಿದೇಶದಲ್ಲಿ ಇದ್ದುಕೊಂಡೇ ಇಲ್ಲಿ ಆಪರೇಷನ್ ಅನ್ನ ಮಾಡ್ತಾ ಇರ್ತಾನೆ, ಕಾರ್ಯಾಚರಣೆ ಮಾಡ್ತಾ ಇರ್ತಾನೆ. ಬೆಂಗಳೂರಿಗೆ ಅಪರಿಚಿತ ವ್ಯಕ್ತಿಯನ್ನ ಕಳುಹಿಸಿದ್ದ ಜುನೈದ್ ಇಲ್ಲಿ ಸ್ಫೋಟಕಗಳನ್ನ ಕಳಿಸುವಂತ ನಿಟ್ಟಿನಲ್ಲಿ ಜನವರಿ ತಿಂಗಳಲ್ಲಿ ಮೊದಲ ಪಾರ್ಸಲ್ ಅನ್ನ ತಂದಿದ್ದ ಅಪರಿಚಿತ ವ್ಯಕ್ತಿಯೊಬ್ಬ. ಕಪ್ಪು ಬಣ್ಣದ ಪಾರ್ಸಲ್ ಬಾಕ್ಸ್ ಅನ್ನ ಕಳುಹಿಸಿದ್ದ ಜುನೈದ್. ಆ ಒಂದು ಕಪ್ಪು ಬಣ್ಣದ ಪಾರ್ಸಲ್ ಬಾಕ್ಸ್ ನಲ್ಲಿ ಪಿಸ್ತೂಲು, ಜೀವಂತ ಗುಂಡುಗಳು ಇದ್ವು. ಅದನ್ನ ಈ ಶಂಕಿತ ಉಗ್ರರು ಈಗ ಅರೆಸ್ಟ್ ಆಗಿದಾರಲ್ಲ ಅವರ ಕೈಗೆ ತಲುಪಿಸುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಡಲಾಯಿತು. ಸೊ ಅವನು ಹೋಗಿ ತಲುಪಿಸ್ತಾನೆ ಅಪರಿಚಿತ ವ್ಯಕ್ತಿ. ಆ ಅಪರಿಚಿತ ವ್ಯಕ್ತಿ ಯಾವ ರೀತಿಯಾಗಿ ಈ ಒಂದು ಸ್ಫೋಟಕಗಳನ್ನ ತಲುಪಿಸ್ತಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾಹಿತಿ ಇದೆ. ಸ್ಫೋಟಕ ಸಂಗ್ರಹಿಸಿದ್ದು ಹೇಗೆ ಅಂತ ನೋಡೋದಾದ್ರೆ, ಬಂದೂಕುಗಳು, ಬುಲೆಟ್ಸ್ ಬೆಂಗಳೂರಿನಲ್ಲಿ ಶೇಖರಣೆ ಆಗುತ್ತೆ. ಓರ್ವ ಶಂಕಿತನ ಮನೆಯಲ್ಲಿ ಎಲ್ಲವನ್ನು ಕೂಡ ಇಡಲಾಗಿತ್ತು. 5 ಶಂಕಿತ ಉಗ್ರರು ಇದ್ದಾರಲ್ಲ, ಒಬ್ಬನ ಮನೆಯಲ್ಲಿ ಎಲ್ಲವನ್ನು ಕೂಡ ಇಡಲಾಗಿತ್ತು. ಬಕ್ರೀದ್ ಹಬ್ಬಕ್ಕೂ ಮುನ್ನ ವಾಕಿ ಟಾಕಿಗಳು ಬಂದಿದ್ವು. ಜಸ್ಟ್ ಇದೊಂದು 20 ದಿನಗಳ ಹಿಂದೆ ವಾಕಿ ಟಾಕಿ ಬಂದಿರುವಂತದ್ದು. ಜುಲೈ 11ನೇ ತಾರೀಕು ಗ್ರೆನೇಡ್ಗಳನ್ನ ಪೂರೈಕೆ ಮಾಡಲಾಗಿತ್ತು. 1-2 ಗ್ರೆನೇಡ್ ಸಿಕ್ಕಿದಾವೆ. ನೆಲಮಂಗಲ ಟೋಲ್ ಬಳಿ ಅಪರಿಚಿತ ವ್ಯಕ್ತಿ ಗ್ರೆನೇಡ್ ಅನ್ನ ತಗೊಂಡ್ಬಂದಿದ್ದ, ಆ ಶಂಕಿತ ಉಗ್ರರಿಗೆ ಕೊಟ್ಟ. ಕಾರ್ನಲ್ಲಿ ಹೋಗಿ ಗ್ರೆನೇಡ್ ಅನ್ನ ಸ್ವೀಕರಿಸಿದ್ರು ಶಂಕಿತ ಉಗ್ರರು. 5 ಇದಾರಲ್ಲ ಅವರು. ನಾನು ಹೇಳೋವರೆಗೂ ನಿಮ್ಮ ಬಳಿನೇ ಇರಲಿ ಅಂತ ಹೇಳಿ ಬಂದಿದ್ದ ಅಪರಿಚಿತ ವ್ಯಕ್ತಿ ಜುನೈದ್ ಕಳಿಸಿದ್ನಲ್ಲ ಅವನು. ಗ್ರೆನೇಡ್ ಪಡೆದಂತ ಮಾಹಿತಿ ಗೊತ್ತಾಗ್ತಾ ಇದ್ದಂತೆ ಐಬಿ ಕಾರ್ಯಾಚರಣೆಗೆ ಇಳಿಯುವಂಥದ್ದು. ಈ ಸಂದರ್ಭದಲ್ಲಿ ಸಿಸಿಬಿ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಟ್ಬಿಟ್ಟು ಅವರ ಸಹಾಯದೊಂದಿಗೆ ಈ 5 ಶಂಕಿತ ಉಗ್ರರನ್ನ ಬಂಧಿಸುವಂತ ನಿಟ್ಟಿನಲ್ಲಿ ಒಂದು ಪ್ಲಾನ್ ಮಾಡ್ಕೊಳ್ತಾರೆ. ಆ ಪ್ಲಾನ್ ಪ್ರಕಾರ ಎಕ್ಸಿಕ್ಯೂಟ್ ಮಾಡ್ತಾರೆ. ಇನ್ನ ಮಾಸ್ಟರ್ ಮೈಂಡ್ಗಾಗಿ ಹುಡುಕಾಟವನ್ನ ಮಾಡಲಾಗ್ತಾ ಇದೆ. ಪ್ರಕರಣದಲ್ಲಿ ಓರ್ವ ಜುನೈದ್, ಅಂದ್ರೆ ಇಬ್ಬರಿದ್ದಾರೆ. ಅದರಲ್ಲಿ ಓರ್ವ ಜುನೈದು, ಮತ್ತೊಬ್ಬ ಅಪರಿಚಿತ ವ್ಯಕ್ತಿ. 2017ರಲ್ಲಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಈ ಜುನೈದ್ ಆ ಸಂದರ್ಭದಲ್ಲಿ ಪರಪ್ಪನ ಅಗ್ರಹಾರಕ್ಕೆ ಸೇರಿದ್ದ. ಜೈಲು ಸೇರಿದ್ದ ಜುನೈದ್ಗೆ ಉಗ್ರರ ಜೊತೆ ಸಂಪರ್ಕ ಆಗುತ್ತೆ, ಅವರಿಂದ ಬ್ರೈನ್ ವಾಶ್ ಆಗುತ್ತೆ. 2008ರ ಸರಣಿ ಸ್ಫೋಟದ ಆರೋಪಿಗಳ ಪರಿಚಯ ಮಾಡ್ಕೊಳ್ತಾನೆ. ಅಲ್ಲಿ ಬ್ರೈನ್ ವಾಶ್ ಆಗೋದು ಇವನಿಗೆ. ಜೈಲಿಂದ ರಿಲೀಸ್ ಆದ ಬಳಿಕ ಉಗ್ರ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾನೆ ಬ್ರೈನ್ ವಾಶ್ ಆದಂತ ಹಿನ್ನೆಲೆಯಲ್ಲಿ. ಇನ್ನ 2020ರಲ್ಲಿ ಕೋವಿಡ್ಗೂ ಮುನ್ನನೇ ವಿದೇಶಕ್ಕೆ ಹಾರಿದ್ದ ಜುನೈದ್ ಯಾವ ದೇಶಕ್ಕೆ ಹೋಗಿದ್ದಾನೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ. ಪೊಲೀಸ್ ಮೂಲಗಳ ಪ್ರಕಾರ ಗಲ್ಫ್ ರಾಷ್ಟ್ರಗಳಲ್ಲಿರುವಂತ ಮಾಹಿತಿ ಇದೆ ಅವರಿಗೆ. ಗಲ್ಫ್ ದೇಶದಲ್ಲಿ ಇದ್ದುಕೊಂಡೆ ಭಾರತದಲ್ಲಿ ವಿಧ್ವಂಸಕ ಕೃತ್ಯಗಳಿಗೆ ಸ್ಕೆಚ್ ಅನ್ನ ಹಾಕ್ತಾನೆ. ಅಪರಿಚಿತ ವ್ಯಕ್ತಿ ಮೂಲಕ ಬೆಂಗಳೂರಲ್ಲಿ ಶಂಕಿತರ ಸಂಪರ್ಕವನ್ನ ಮಾಡಿ ಅವರಿಗೆ ಏನೇನೆಲ್ಲ ಕಳಿಸಬಹುದು, ಯಾವ ರೀತಿಯಾಗಿ ಸ್ಫೋಟಗಳನ್ನ ಒದಗಿಸಬಹುದು ಅದೆಲ್ಲವನ್ನು ಕೂಡ ಮಾಡ್ತಾನೆ. 30 ರಿಂದ 35 ವರ್ಷದವನು ಅವನು ಅಪರಿಚಿತ ವ್ಯಕ್ತಿ ಅಂತ ಹೇಳಲಾಗ್ತಾ ಇದೆ. ಅಪರಿಚಿತ ವ್ಯಕ್ತಿಯಿಂದಲೇ ಬೆಂಗಳೂರಿನಲ್ಲಿ
ಸ್ಫೋಟಕ ವಸ್ತುಗಳನ್ನು ತಲುಪಿಸುವಂತ ಕೆಲಸ ಆಗುತ್ತೆ. ಅಪರಿಚಿತ ವ್ಯಕ್ತಿಯ ಪತ್ತೆಗೆ ಬಲೆ ಬೀಸಿದ್ದಾರೆ ಪೊಲೀಸರು. ಅವರನ್ನ ಬಂಧಿಸುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತಹ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಹೇಗೆಲ್ಲ ಟ್ರೇಸ್ ಔಟ್ ಮಾಡಬಹುದು, ಎಲ್ಲಾ ರೀತಿಯಾದಂತಹ ಒಂದು ಟೆಕ್ನಾಲಜಿಯನ್ನ ಕೂಡ ಯೂಸ್ ಮಾಡಿ ಪೊಲೀಸರು ಆ ಅಪರಿಚಿತ ವ್ಯಕ್ತಿಯನ್ನ ಬಂಧಿಸುವಂತ ನಿಟ್ಟಿನಲ್ಲಿ ಬಲೆಯನ್ನ ಬೀಸಿರುವಂತದ್ದು ಕಾದ್ ನೋಡ್ಬೇಕು. ಇನ್ನ ಯಾರ್ಯಾರು ಇಲ್ಲಿ ಪ್ರಮುಖವಾಗಿ ಆ ಶಂಕಿತ ಉಗ್ರರು ಯಾರು, ಮತ್ತೆ ಯಾವ ರೀತಿಯಾಗಿ ಜುನೈದ್ ಆಪರೇಟ್ ಮಾಡ್ತಾ ಇದ್ದ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಏನ್ ಕೆಲಸ ಮಾಡ್ತಾ ಇದ್ರು ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾಹಿತಿ ಇದೆ. ಇಲ್ಲಿ ಮೈನ್ ಆಗಿ ಜುನೈದ್ ಇವನೇ ಮಾಸ್ಟರ್ ಮೈಂಡ್. ಇವರೆಲ್ಲರನ್ನೂ ಕೂಡ ಆಟ ಆಡಿಸ್ತಾ ಇರುವಂಥದ್ದು, ತಿರುಗಿಸ್ತಾ ಇರೋದು ಬುಗುರಿ ತರ. ಇಲ್ಲೆಲ್ಲ ವಿಧ್ವಂಸಕ ಕೃತ್ಯಗಳಿಗೆ ಸ್ಕೆಚ್ ಅನ್ನ ಹಾಕಿದಂಥವನು ಮಾಸ್ಟರ್ ಮೈಂಡ್ ಈ ಜುನೈದ್. ಇವನು ಇವ್ರನ್ನೆಲ್ಲರನ್ನೂ ಕೂಡ ಉಪಯೋಗಿಸ್ಕೊಳ್ತಾ ಇರ್ತಾನೆ. ಅದರಲ್ಲಿ ಪ್ರಮುಖವಾಗಿ ಅಂದ್ರೆ ಲಷ್ಕರ್ ಎ ತೊಯ್ಬಾ ಇದೆಯಲ್ಲ, ಅದರ ಜೊತೆ ನಂಟನ್ನ ಹೊಂದಿದ್ದವನು ಟಿ ನಾಜೀರ್ ಅನ್ನೋನು. ಇವನ ಜೊತೆನೂ ಕೂಡ ಸಂಪರ್ಕ ಆಗುತ್ತೆ ಅವನಿಗೆ, ಯಾರಿಗೆ ಜುನೈದ್ಗೆ. ಅವನು ಕಂಪ್ಲೀಟ್ ಆಗಿ ಇವ್ರು ಎಲ್ಲರ ಬ್ರೈನ್ ವಾಶ್ ಮಾಡ್ತಾನೆ. ಬ್ರೈನ್ ವಾಶ್ ಮಾಡಿದ ನಂತರ ಇವರೆಲ್ಲರೂ ಕೂಡ ವಿಧ್ವಂಸಕ ಕೃತ್ಯಗಳಿಗೆ ಕೈ ಹಾಕೋದು. ಇವರಿಬ್ರು ಪ್ರಮುಖವಾಗಿ ಇರುವಂತದ್ದು. ಅದಾದ್ಮೇಲೆ ಸೈಯದ್ ಉಮರ್, ಈ ಶಂಕಿತ ಉಗ್ರರು 5 ಜನ ಇದಾರಲ್ಲ, ಅವರೇ ಇವ್ರುಗಳು. ಅವ್ರು ಯಾರ್ಯಾರು ಅಂತ ನೋಡಿದಾದ್ರೆ ಅವ್ರ ಫೋಟೋಗಳಿದಾವೆ. ಸೈಯದ್ ಉಮರ್ ಚಾಲಕ ಆಗಿದ್ದ, ಫೈಜಲ್ ರಬ್ಬಾನಿ ಜುನೈದ್ ನಂಟು ಇರುತ್ತೆ ಅವನಿಗೆ, ಜಹೀದ್ ತಬ್ರೇಜ್ ಕ್ರಿಮಿನಲ್ ಕೇಸ್ಗಳಿದಾವೆ ಅವನ ಮೇಲೆ, ಸೈಯದ್ ಸುಹೇಲ್ ಖಾನ್ ಮೆಕ್ಯಾನಿಕ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಂಥವನು, ಮುದಾಸಿರ್ ಪಾಷಾ ಮೆಕ್ಯಾನಿಕ್ ಆಗಿ ಕೆಲಸವನ್ನ ಮಾಡ್ತಾ ಇರ್ತಾನೆ. ಇವರ ಮುಗ್ಧತೆಯನ್ನು ಮಿಸ್ಯೂಸ್ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಇವರು ಯಶಸ್ವಿ ಆಗ್ತಾರೆ. ಆಮೇಲೆ ಇವರೇನ್ ಸಾಚಗಳು ಅಂತಲ್ಲ, ಮುಗ್ಧರು ಅಂತ ಅಲ್ಲ ಹೇಳ್ತಾ ಇರೋದು. ಆದ್ರೆ ಇವರೆಲ್ಲರೂ ಕೂಡ 5 ರೌಡಿ ಶೀಟರ್ಗಳಾಗಿದ್ದಂಥವ್ರು. ಇವರನ್ನ ಯೂಸ್ ಮಾಡ್ಕೊಂಡ್ರೆ ವಿಧ್ವಂಸಕ ಕೃತ್ಯಗಳನ್ನ ಎಸಗಲಿಕ್ಕೆ ಇನ್ನಷ್ಟು ಈಸಿ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಪ್ಲಾನ್ ಮಾಡಿದ್ರು. ಅದನ್ನು ಎಕ್ಸಿಕ್ಯೂಟ್ ಮಾಡುವಂತ ನಿಟ್ಟಿನಲ್ಲಿ ಕೊನೆ ಹಂತದಲ್ಲಿ ಫೇಲ್ಯೂರ್ ಆಗಿದ್ದಾರೆ. ಆ ಫೇಲ್ ಮಾಡಿದ್ದು ಅಂದ್ರೆ ಈ ಆಪರೇಷನ್ ಅನ್ನ IB ಅಧಿಕಾರಿಗಳು, CCB ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಡುವ ಮುಖಾಂತರ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಮಂಜು, ಈಗ ಈ ಕಾರ್ಯಾಚರಣೆ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. IB ಅವರು ಕೊಟ್ಟಂತ ಮಾಹಿತಿಯ ಆಧಾರದ ಮೇಲೆ ಈ CCB ಅವರು ಆಪರೇಷನ್ ಮಾಡ್ತಾರೆ. ಆ ಆಪರೇಷನ್ ಎಕ್ಸಿಕ್ಯೂಟ್ ಮಾಡಿದ್ದು ಸಕ್ಸಸ್ ಆಗಿದೆ. ಅಟ್ ಪ್ರೆಸೆಂಟ್ ಈಗ ಯಾವ ರೀತಿಯಾಗಿ ವಿಚಾರಣೆಯನ್ನೆಲ್ಲ ಮಾಡಲಾಗ್ತದೆ, ಈ ಕಾರ್ಯಾಚರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಇನ್ಡೆಪ್ತ್ ಆಗಿ ನೋಡ್ತಾ ಹೋದಾದ್ರೆ? ಪೃಥ್ವಿ, ಯಾವುದೇ ಒಂದು ಸಂಶಯಾಸ್ಪದ ವ್ಯಕ್ತಿಗಳ ಮೇಲೆ IB ಅವರು ಕಣ್ಣನ್ನಿಟ್ಟಿರ್ತಾರೆ. ಅದರಂತೆಯೂ ಕೂಡ ಅಷ್ಟೇ ಇವರ ಮೇಲೆ ಕೂಡ IB ಅಧಿಕಾರಿಗಳು ಸುಮಾರು 3 ತಿಂಗಳಿಂದಲೂ ಕೂಡ ಅಷ್ಟೇ ಕಣ್ಣನ್ನಿಟ್ಟಿದ್ರು. ಜೊತೆಗೆ ಇವರ ಮೊಬೈಲ್ ಫೋನ್ಗಳನ್ನ ಇಂಟರ್ಸೆಪ್ಷನ್ಗೆ ಹಾಕೊಂಡಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಇವರೊಂದಷ್ಟು ವಿಧ್ವಂಸಕ ಕೃತ್ಯಗಳಿಗೆ ಭಾಗಿಯಾಗೋದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿ ಗೊತ್ತಾಗುತ್ತೆ. ಆ ಒಂದು ಕಾರಣದಿಂದಾಗಿ ಇವರ ಮೇಲೆ ಒಂದು ಹದ್ದಿನನ್ನ ಕಣ್ಣನ್ನಿಟ್ಟಿದ್ರು. ಜೊತೆಗೆ ಪ್ರಮುಖವಾಗಿ ಇವರ ಒಂದು ಓಡಾಟದ ಬಗ್ಗೆ ಕೂಡ ಅಷ್ಟೇ ಮತ್ತು ಚಲನವಲನಗಳ ಬಗ್ಗೆ ಕೂಡ ಅಷ್ಟೇ ಅವರು ನಿಗಾವನ್ನ ಇಟ್ಕೊಂಡಿದ್ರು. ಈ ಸಂದರ್ಭದಲ್ಲಿ ಕಳೆದ ಜನವರಿಯಲ್ಲಿ ಕೂಡ ಅಷ್ಟೇ ಇವರಿಗೆ 7 ಪಿಸ್ತೂಲ್ಗಳು ಬಂದಿರೋದ್ರ ಬಗ್ಗೆ ಕೂಡ ಅಷ್ಟೇ IB ಅಧಿಕಾರಿಗಳಿಗೆ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಆ ಪಿಸ್ತೂಲ್ಗಳು ಬಂದಿದ್ರು ಕೂಡ ಅಷ್ಟೇ IB ಅಧಿಕಾರಿಗಳು ಯಾವುದೇ ರೀತಿಯಂತೆ ಆಕ್ಷನ್ ಮಾಡೋದಿಲ್ಲ. ಯಾಕಂದ್ರೆ ಆ ಪಿಸ್ತೂಲ್ಗಳು ಬಂದಂತ ಬಳಿಕ ಇವರ ಪ್ಲಾನಿಂಗ್ ಆದ್ರೂ ಏನಿತ್ತು, ಯಾರ್ಯಾರ ಸಂಪರ್ಕವನ್ನ ಮಾಡ್ತಾರೆ, ಜೊತೆಗೆ ಯಾರ ಜೊತೆ ಸೇರ್ತಿರ್ತಾರೆ ಇವರು ಅಂತ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಹೋಗ್ತಾರೆ. ಜೊತೆಗೆ ಇದಾದಂತಹ ಬಳಿಕ ಸುಮಾರು 15-20 ದಿನಗಳಾದಂತಹ ಬಳಿಕ ಸುಮಾರು ಬುಲೆಟ್ಗಳು ಕೂಡ ಅಷ್ಟೇ ಇವರಿಗೆ ಬರಕ್ ಹೋಗ್ತವೆ. ಸುಮಾರು 45 ಬುಲೆಟ್ಗಳು ಕೂಡ ಅಷ್ಟೇ ಇವರಿಗೆ ಬರುತ್ತೆ. ಇದು ಆದ್ರೂ ಕೂಡ ಅಷ್ಟೇ IB ಅಧಿಕಾರಿಗಳು ಯಾವುದೇ ಆಕ್ಷನ್ ಅನ್ನ ಮಾಡಿದಿಲ್ಲ. ಆದ್ರೆ ಕಳೆದ ಬಕ್ರೀದ್ ಹಬ್ಬಕ್ಕೂ ಮುಂಚಿತವಾಗಿ ವಾಕಿ ಟಾಕಿಗಳು ಬರುತ್ತೆ. ಬಕ್ರೀದ್ ಹಬ್ಬ ಆದಂತ ಬಳಿಕ 11ನೇ ತಾರೀಕಿನಂದು ಇವ್ರಿಗೊಂದಷ್ಟು ಗ್ರೆನೇಡ್ಗಳು ಕೂಡ ಅಷ್ಟೇ ನೆಲಮಂಗಲ ಟೋಲ್ನ ಬಳಿ ಓರ್ವ ಅಪರಿಚಿತ ವ್ಯಕ್ತಿ ಕೊಟ್ಟೋಗ್ತಾನೆ. ಈ ಸಂದರ್ಭದಲ್ಲಿ IB ಅಧಿಕಾರಿಗಳಿಗೆ ಒಂದು ಮಾಹಿತಿ ಸ್ಪಷ್ಟವಾಗುತ್ತೆ, ಇವ್ರು ಯಾವುದೋ ಒಂದು ದೊಡ್ಡ ಮಟ್ಟದ ಪ್ಲಾನ್ ಅನ್ನ ಮಾಡ್ತಿದಾರಂತ. ಇಮಿಡಿಯೇಟ್ ಆಗಿ ಬೆಂಗಳೂರಿನ CCB ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ. ಮಾಹಿತಿಯನ್ನ ಕೊಟ್ಟು ಇಂತಹ ಒಂದು ಲೊಕೇಶನ್ ನಲ್ಲಿ ಅವರು ಇದ್ದಾರೆ, ಇಮಿಡಿಯೇಟ್ ಆಗಿ ಅವರನ್ನ ಸೆಕ್ಯೂರ್ ಮಾಡಿ ಅನ್ನುವಂತ ಒಂದು ಸೂಚನೆಯನ್ನು ಕೂಡ ಕೊಡ್ತಾರೆ. IB ಕೊಟ್ಟಂತಹ ಸೂಚನೆಯ ಮೇಲೆಗೆ CCB ಅಧಿಕಾರಿಗಳು ಹೆಬ್ಬಾಳ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಕನಕನಗರದ ಒಂದು ಮನೆ ಮೇಲೆ ರೈಡ್ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಗ್ರೆನೇಡ್ ಆಗಿರಬಹುದು ಅಥವಾ ಪಿಸ್ತೂಲ್ ಆಗಿರಬಹುದು ಮತ್ತು ಒಂದಷ್ಟು ಜೀವಂತ ಗುಂಡುಗಳು ಕೂಡ ಸಿಕ್ಕಿರುವಂತಹದ್ದು. ಇನ್ನು ಇದೆಲ್ಲವನ್ನೂ ಕೂಡ ಅಷ್ಟೇ ಹ್ಯಾಂಡಲ್ ಮಾಡ್ತಿರುವಂತಹ ವ್ಯಕ್ತಿ ಯಾರು ಅಂತ ಇನ್ವೆಸ್ಟಿಗೇಷನ್ ಮಾಡಿದಂತ ಸಂದರ್ಭದಲ್ಲಿ ಜುನೈದ್ ಎನ್ನುವಂತಹ ವ್ಯಕ್ತಿ ಅನ್ನುವಂಥದ್ದು ಈಗಾಗಲೇ ತನಿಖೆ ವೇಳೆ ಬಯಲಾಗಿದೆ. 2017ರಲ್ಲಿ ಮರ್ಡರ್ ಕೇಸ್ ನಲ್ಲಿ ಜೈಲಿಗೆ ಹೋದಂತ ಜುನೈದ್ 2020ರಲ್ಲಿ ರಿಲೀಸ್ ಆಗ್ತಾನೆ. 20ರಲ್ಲಿ ರಿಲೀಸ್ ಆದಂತಹ ಬಳಿಕ ಆತ ನೇರವಾಗಿ ಗಾಲ್ಫ್ ಕಂಟ್ರಿಯಲ್ಲಿ ಈಗಾಗಲೇ ಸುತ್ತಾಡ್ಕೊಂಡಿರುವಂತದ್ದು. ಆದ್ರೆ ಬೆಂಗಳೂರಿನಲ್ಲಿ ಆತ ಇರ್ತಿರ್ಲಿಲ್ಲ, ಆ ವಿದೇಶದಿಂದಲೇ ಪ್ರತಿಯೊಂದನ್ನು ಕೂಡ ಅಷ್ಟೇ ಹ್ಯಾಂಡಲ್ ಮಾಡ್ತಿದ್ರು. ಜೊತೆಗೆ ಆತನೇ ಒಬ್ಬ ಅಪರಿಚಿತ ವ್ಯಕ್ತಿಯನ್ನು ಕೂಡ ಅಷ್ಟೇ ಈ ಶಂಕಿತ ಉಗ್ರರ ಜೊತೆ ಸಂಪರ್ಕದಿರೋದಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದ್ದ. ಜೊತೆಗೆ
ಯಾವುದೇ ರೀತಿಯಂತ ಒಂದು ಅವಶ್ಯಕತೆ ಇದ್ರೂ ಕೂಡ ಒಂದು ವೇಳೆ ದುಡ್ಡಿನ ಪ್ರಾಬ್ಲಮ್ ಇದ್ರೆ ಇಮಿಡಿಯೇಟ್ ಆಗಿ ದುಡ್ಡು ಅರೇಂಜ್ ಮಾಡುವಂತದ್ದಾಗಿರ್ಬೋದು ಅಥವಾ ಬೇರೆ ಇನ್ನಿತರ ಯಾವ್ದೋ ಸ್ಫೋಟಕ ವಸ್ತುಗಳು ಬೇಕು ಅಂದ್ರೆ ಅದನ್ನು ಕೂಡ ಅರೇಂಜ್ ಮಾಡುವಂತ ಒಂದು ಕೆಲಸವನ್ನ ಜುನೈದ್ ವಿದೇಶದಲ್ಲಿ ಇದ್ಕೊಂಡು ಅಪರಿಚಿತ ವ್ಯಕ್ತಿಯ ಮುಖಾಂತರವಾಗಿ ಮಾಡ್ತಿದ್ದ ಅನ್ನುವಂಥದ್ದು ಈಗಾಗಲೇ ತನಿಖೆ ವೇಳೆಯಲ್ಲಿ ಬಯಲಾಗಿರುವಂತದ್ದು. ಸದ್ಯಕ್ಕೆ ಈಗಾಗಲೇ ಆ ಒಂದು ಅಪರಿಚಿತ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಒಂದು ಕಡೆ ಐಬಿ ಅವರು ಕೂಡ ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ತಿದ್ದಾರೆ, ಮತ್ತೊಂದು ಕಡೆ ಸಿಸಿಬಿ ಅವರು ಮಾಡ್ತಿದ್ದಾರೆ, ರಾಜ್ಯ ಗುಪ್ತಚರ ಇಲಾಖೆಯವರು ಮಾಡ್ತಿದ್ದಾರೆ ಮತ್ತು ಎನ್ಐಎ ಅಧಿಕಾರಿಗಳು ಕೂಡ ಅಷ್ಟೇ ಆ ಒಂದು ಅಪರಿಚಿತ ವ್ಯಕ್ತಿ ಮತ್ತು ಈ ಒಂದು ಜುನೈದ್ಗೋಸ್ಕರ ತೀವ್ರ ಹುಡುಕಾಟವನ್ನು ಮಾಡ್ತಿರುವಂತದ್ದು. ಇನ್ನು ಒಟ್ಟಾರೆ ಇದೆಲ್ಲವನ್ನು ಕೂಡ ನೋಡ್ತಾ ಹೋದಂತ ವೇಳೆಯಲ್ಲಿ ಇವರೆಲ್ಲರೂ ಕೂಡ ಅಷ್ಟೇ ಇದೆಲ್ಲ ದೊಡ್ಡ ಮಟ್ಟದಲ್ಲಿ ಒಂದು ವಿಧ್ವಂಸಕ ಕೃತ್ಯಕ್ಕೆ ಸಂಚನ್ನ ರೂಪಿಸಿದ್ರು ಅನ್ನುವಂತ ಒಂದು ಕಾರಣಕ್ಕೋಸ್ಕರ ಸದ್ಯಕ್ಕೆ ಈಗ 5 ಜನರನ್ನು ಕೂಡ ಅಷ್ಟೇ ಎಲ್ಲೆಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ಮಾಡೋಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಜೊತೆಗೆ ಇವ್ರ ಜೊತೆ ನಿರಂತರದ ಸಂಪರ್ಕದಲ್ಲಿ ಯಾರೆಲ್ಲ ಇದ್ರು, ಆ ಒಂದು ಅಪರಿಚಿತ ವ್ಯಕ್ತಿ ಎಲ್ಲಿದ್ದಾನೆ, ಹೇಗಿದ್ದಾನೆ ಮತ್ತು ಆತನನ್ನ ಭೇಟಿ ಮಾಡುವಂತ ಸಂದರ್ಭದಲ್ಲಿ ಏನೆಲ್ಲಾ ಮಾಹಿತಿಯನ್ನು ಇವ್ರ ಜೊತೆ ಶೇರ್ ಮಾಡ್ಕೊಂಡ ಈ ಎಲ್ಲಾ ಮಾಹಿತಿಯನ್ನು ಕೂಡ ಅಷ್ಟೇ ಸದ್ಯಕ್ಕೆ ಕಸ್ಟಡಿಗೆ ಪಡೆದಿರುವಂತಹ 5 ಶಂಕಿತ ಉಗ್ರರಿಂದಲೂ ಕೂಡ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಿರುವಂತದ್ದು. ಪೃಥ್ವಿ ಓಕೆ ಮಂಜು, ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ. ಇಲ್ಲಿ ಆತಂಕ ಇರುವಂತದ್ದು ಏನ್ ಗೊತ್ತಾ, ಇವರೆಲ್ಲರೂ ಕೂಡ ಶಂಕಿತ ಉಗ್ರರು ವಿಧ್ವಂಸಕ ಕೃತ್ಯಗಳಿಗೆ ಕೈ ಹಾಕ್ಲಿಕ್ಕೂ ಮುಂಚೆ ರೌಡಿ ಶೀಟರ್ಗಳಾಗಿದ್ದಂಥವ್ರು, ಕೊಲೆ ಸುಲಿಗೆ ಮಾಡಿದಂಥವರು ಕೂಡ ಈಗ ಶಂಕಿತ ಉಗ್ರರಾಗ್ತಾ ಇರುವಂತದ್ದು ಹೇಗೆ ಅಂತ ನೋಡಿದಾದ್ರೆ ಇಲ್ಲೇ ಇರುವಂತದ್ದು ಆತಂಕ ಅಂದ್ರೆ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ವಿಧ್ವಂಸಕ ಕೃತ್ಯಗಳಿಗೆ ಸ್ಕೆಚ್. ಇದಕ್ಕೆ ಮೂಲ ಕಾರಣ ಅಂದ್ರೆ ವಿಧ್ವಂಸಕರ ಅಡ್ಡ ಆಗ್ತಾ ಇದೆಯಾ ರಾಜ್ಯದ ಜೈಲುಗಳು ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಕೊಲೆ ಸುಲಿಗೆ ಮಾಡಿದಂಥವರು ಈಗ ಉಗ್ರರಾಗಿ ಪರಿವರ್ತನೆ ಆಗ್ತಾ ಇರುವಂತದ್ದು ಹೇಗ್ ನಡೀತಾ ಇದೆ ಹಾಗಾದ್ರೆ? ಜೈಲಿನ ಒಳಗಿಂದಲೇ ಸ್ಕೆಚ್ಚು, ತರಬೇತಿ ಜೊತೆಗೆ ಸಾಕಷ್ಟು ಅವ್ಯವಹಾರ ನಡೀತಾ ಇದೆಯಾ ಹಾಗಾದ್ರೆ? ದುಡ್ಡಿಗೋಸ್ಕರ ಬಾಯ್ ಬಿಡುವಂತ ಅಧಿಕಾರಿಗಳಿದ್ದಾರಾ ಅಲ್ಲಿ? ನ್ಯೂಸ್ 18ನಲ್ಲಿ ಜೈಲಿನ ಒಳಗಿನ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಬಿಕಾಸ್ ಈ ರೀತಿಯಾಗಿ ವಿಧ್ವಂಸಕ ಕೃತ್ಯಗಳಿಗೆ ಪ್ರಮುಖವಾಗಿ ಕೈ ಹಾಕ್ಲಿಕ್ಕೆ ಕಾರಣ ಅಂದ್ರೆ ಆ ಜೈಲಲ್ಲಿ ಒಬ್ಬ ಸಿಕ್ಕಿದ್ನಲ್ಲ ನಾಜೀರ್ ಅಂತ ತೋರಿಸ್ತಾ ಇದ್ವಲ್ಲ, ಅವನ್ ಮಾಡಿದಂತ ಬ್ರೈನ್ ವಾಶು, ಅವನ್ ಕೊಟ್ಟಂತ ಲಿಂಕು, ಅವನು ಹೇಳ್ತಾ ಇದ್ನಲ್ಲ ಈಗ ಈ ರೀತಿಯಾಗೆಲ್ಲ ಫಂಡ್ ಬರುತ್ತೆ, ನೀವೇನು ಬೇಕಾದ್ರೂ ಮಾಡ್ಬೋದು ಅಂತ, ಅದೇ ಪ್ರಮುಖ ಕಾರಣ. ಅದ್ರ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಇದ್ರ ಬಗ್ಗೆ ನೋಡ್ತಾ ಹೋಗೋದಾದ್ರೆ ನಾವು ಜೈಲಲ್ಲಿ ಟೆರರ್ ಲಿಂಕ್ ಹೇಗೆ ಆಗ್ತಾ ಇದೆ ಅಂತ, ಕೊಲೆ ದರೋಡೆ ಮಾಡಿ ಜೈಲಿಗೆ ಹೋದಂತವರಿಗೆ ಉಗ್ರರ ನಣ್ ಸಿಗ್ತಾ ಇರುವಂತ ಅದ್ ಹೇಗ್ ಬೆರೆಯಕ್ ಬಿಡ್ತಾ ಇದಾರೋ ಗೊತ್ತಿಲ್ಲ. ಅದ್ ಯಾವ ಸೆನ್ಸ್ ಇಟ್ಕೊಂಡು ಪೊಲೀಸರು ಅಲ್ಲಿ ಕೆಲಸ ಮಾಡ್ತಾ ಇದಾರೋ ಏನೋ ಅನ್ನುವಂತ ಪ್ರಶ್ನೆ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಜೈಲು ಅಧಿಕಾರಿಗಳಿಗೆ ಈ ಬಗ್ಗೆ ಮಾಹಿತಿ ಇದ್ರೂ ಕೂಡ ಸೈಲೆಂಟ್ ಆಗಿದ್ದಾರಾ? ಇವ್ರಿಗೆ ತಲುಪಬೇಕಾದದ್ದು ತಲುಪ್ಬಿಟ್ರೆ ಏನ್ ಮಾಡ್ಲಿಕ್ಕೆ ಬೇಕಾದ್ರೂ ಬಿಟ್ಬಿಡ್ತಾರ ಅನ್ನುವಂತ ಒಂದು ಪ್ರಶ್ನೆ ಇದೆ. ಈ ಹಿಂದೆ ಶಾರಿಕ್ ಕೇಸ್ನಲ್ಲಿ ಜೈಲಿಂದ ವಿಧ್ವಂಸಕ ಕೃತ್ಯಕ್ಕೆ ಮಾಹಿತಿಯನ್ನ ಕಳಿಸಲಾಗಿತ್ತು. ಆ ಸಂದರ್ಭದಲ್ಲೂ ಸಾಕಷ್ಟು ಟೀಕೆಗೆ ಒಳಗಾಗಿತ್ತು. ಇದೀಗ ಜೈಲಿನಲ್ಲಿ ಮತ್ತೆ ಫೋನ್ಗಳ ಸಾಗಾಟ ಆಗ್ತಾ ಇದೆಯಾ? ನೀವು ನೋಡಿದರೆ ಈಗ ಆಲ್ರೆಡಿ ಡ್ರಗ್ಸ್ ಸಿಕ್ಕಿರುವಂಥದ್ದು, ನಾನಾ ರೀತಿಯಾದಂಥ ಬೆದರಿಕೆಗಳನ್ನ ಜೈಲಲ್ಲಿ ಇಟ್ಕೊಂಡು ಹಾಕಿರುವಂಥದ್ದು. ಅದೇ ರೀತಿಯಾಗಿ ಇದು ಕೂಡ ಅಷ್ಟೇ. ಜೈಲೇ ಶಂಕಿತ ಉಗ್ರರಿಗೆ ಭದ್ರಕೋಟೆ ಆಗ್ತಾ ಇದೆಯಾ? ಶಂಕಿತ ಉಗ್ರರು ಅಲ್ಲಿದ್ದಂಥ ಉಗ್ರರ ಜೊತೆ ಕಾಂಟ್ಯಾಕ್ಟ್ ಆಗಿ ಕೊಲೆ ಸುಲಿಗೆ ರೌಡಿ ಶೀಟರ್ಗಳಾಗಿದ್ದಂಥವ್ರು ಈಗ ಶಂಕಿತ ಉಗ್ರರು ಅಂತ ಹಣೆಪಟ್ಟಿಯನ್ನ ಕಟ್ಕೊಳ್ತಾ ಇದ್ದಾರೆ, ಉಗ್ರರಾಗ್ತಾ ಇದ್ದಾರೆ. ಸೊ ಅದೇ ಭದ್ರಕೋಟೆ ಆಗ್ತಾ ಇದೆಯಾ ಜೈಲು ಅನ್ನುವಂಥ ಪ್ರಶ್ನೆ ಇರುವಂಥದ್ದು. ಇಷ್ಟೆಲ್ಲ ಸುದ್ದಿ ಬಿತ್ತರ ಆದ್ಮೇಲೆ ಪ್ರಶ್ನೆಗಳು ಬಂದಂತ ಸಂದರ್ಭದಲ್ಲಿ ನಿನ್ನೆ ಹೋಗ್ಬಿಟ್ಟು ಚೆಕ್ ಮಾಡ್ತಾ ಇರೋದು, ನಿನ್ನೆಯಿಂದ ಈ ಜೈಲು ಬಂದಿಖಾನೆಗಳು ಯಾವ ರೀತಿಯಾಗಿದೆ, ವ್ಯವಸ್ಥೆ ಏನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಕಲೆಕ್ಟ್ ಮಾಡುವಂತ ನಿಟ್ಟಿನಲ್ಲಿ ನಿನ್ನೆ ಪೊಲೀಸ್ ಅಧಿಕಾರಿಗಳು ಅಖಾಡಕ್ಕಿಳಿದಿದ್ದಾರೆ. ಜೈಲಿನಲ್ಲಿ ಶಾರಿಕಿಗೆ ಅಫ್ಸರ್ ಪಾಷಾ ಮನ ಪರಿವರ್ತನೆಯನ್ನ ಮಾಡಿದ. ಜೈಲುಗಳಲ್ಲಿ ಶಂಕಿತ ಉಗ್ರರನ್ನ ಯಾಕೆ ಬೇಟೆ ಮಾಡಲಿಕ್ಕೆ ಬಿಡ್ತಾರೆ ಅನ್ನುವಂತ ಪ್ರಶ್ನೆ ಇದೆ. ಇದೇ ಆಶ್ಚರ್ಯ ಅನ್ಸೋದು, ಒಬ್ಬ ಉಗ್ರನ ಜೊತೆ ಬೆರೀಕ್ ಬಿಡ್ತಾರೆ ಅಂದ್ರೆ ಏನರ್ಥ ಅಂತ. ಜೈಲುಗಳಲ್ಲಿ ಶಂಕಿತ ಉಗ್ರರನ್ನ ಯಾಕೆ ಭೇಟಿ ಮಾಡ್ಲಿಕ್ಕೆ ಬಿಡ್ತಾರೆ ಅಂತ ಒಂದು ಪ್ರಶ್ನೆ ಇದೆ. ಇದಕ್ಕೆ ಉತ್ತರ ಪೊಲೀಸ್ ಅಧಿಕಾರಿಗಳೇ ಕೊಡಬೇಕಾಗಿದೆ. ಇಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಎಡವಟ್ಟುಗಳು, ತಪ್ಪುಗಳು ಕಾಣಿಸ್ತಾ ಇದೆ ಪೊಲೀಸ್ ಇಲಾಖೆದು. ಅದನ್ನು ತಿತ್ಕೊಳ್ದೆ ಹೋದ್ರೆ ಮಾತ್ರ ಇವರೇ ಪ್ರಮುಖವಾಗಿ ಕಾರಣ. ನಮ್ಮ ರಾಜ್ಯದಲ್ಲಿ ಈ ರೀತಿಯಾಗಿ ಏನಾದರೂ ವಿಧ್ವಂಸಕ ಕೃತ್ಯಗಳು, ಬಾಂಬ್ ಬ್ಲಾಸ್ಟ್ಗಳೆಲ್ಲ ಆಗ್ಬಿಟ್ರೆ. ಇದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಪಡ್ಕೊಂಡು ನಮ್ಮ ಪ್ರತಿನಿಧಿ ಮಂಜು ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ. ಮಂಜು, ನಾವು ನೋಡ್ತಾ ಇದ್ವಲ್ಲ ಈ ರೌಡಿ ಶೀಟರ್ಗಳು ಉಗ್ರರಾಗಿ, ಶಂಕಿತ ಉಗ್ರರಾಗಿ ಈಗ ಟ್ಯಾಗ್ ಲೈನ್ ಬರಲಿಕ್ಕೆ ಪ್ರಮುಖ ಕಾರಣ ಈ ಬಂದಿಖಾನೆ. ಏನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅಂತ. ಅಲ್ಲ, ಇವ್ರು ದುಡ್ಡು ಕೊಟ್ಬಿಟ್ರೆ ಯಾವ್ದಕ್ ಬೇಕಾದ್ರೂ ಅಸ್ತು ಅಂದ್ಬಿಡ್ತಾರ ಅಂತ, ಗ್ರೀನ್ ಸಿಗ್ನಲ್ ಕೊಟ್ಬಿಡ್ತಾರ. ಇವ್ರು ಮಾಡುವಂತ ಎಡವಟ್ಟುಗಳಿಗೆ ಈಗ ರಾಜ್ಯದಲ್ಲಿ ನಾನಾ ರೀತಿಯಾದಂತ ಅನಾಹುತಗಳಾಗಬೇಕಾಗಿತ್ತು.
ಖಂಡಿತವಾಗ್ಲೂ ಪೃಥ್ವಿ, ಯಾಕಂದ್ರೆ ನೀವೀಗ ಹೇಳ್ದಂಗೆ ಎಲ್ಲೋ ಒಂದ್ ಕಡೆ ರೌಡಿ ಶೀಟರ್ ಗಳನ್ನ ಉಗ್ರರ ಜೊತೆ ಬೆರೆಯೋದಕ್ಕೆ ಬಿಡ್ತಾ ಇರುವಂತವ್ರು ಯಾರು ಅನ್ನೋಂಥದ್ದು ಈಗ ಈ ಪ್ರಕರಣದಿಂದ ಸಹಜವಾಗಿ ಮೂಡ್ತಿರುವಂತ ಒಂದು ಪ್ರಶ್ನೆ. ಯಾಕಂದ್ರೆ ಈ ಒಂದು ಕೊಲೆ ಮಾಡಿದಂತಹ ಪ್ರಕರಣದಲ್ಲಿ RT ನಗರ ಕೇಸ್ನಲ್ಲಿ 21 ಜನ ಜೈಲ್ಗೆ ಹೋಗ್ತಾರೆ. 21 ಜನರನ್ನು ಕೂಡ ಅಷ್ಟೇ ಆ ಒಂದು ಉಗ್ರ ಇರುವಂತಹ ಒಂದು ಕೊಠಡಿಗೆ ಬಿಟ್ಟಿದ್ದಾದ್ರೂ ಯಾಕೆ ಅನ್ನುವಂಥದ್ದು ಈಗಾಗಲೇ ಸಹಜವಾಗಿ ಮೂಡ್ತಿರುವಂತಹ ಪ್ರಶ್ನೆ. ಜೊತೆಗೆ 18 ತಿಂಗಳ ಕಾಲ ಈಗಾಗಲೇ ಅವರು ಜೈಲಿನಲ್ಲಿ ಇದ್ರು ಅಂತ ನಿನ್ನೆ ನಗರ ಪೊಲೀಸ್ ಆಯುಕ್ತರು ಕೂಡ ಹೇಳ್ತಾರೆ. 18 ತಿಂಗಳಿಂದಲೂ ಕೂಡ ಅಷ್ಟೇ ಉಗ್ರರಿರುವಂತಹ ಒಂದು ಜೊತೆ ಬೆರೆಯುವಂತದ್ದಾಗಿರ್ಬೋದು ಅಥವಾ ಅವ್ರ ಜೊತೆ ಮಾತನಾಡುವಂತದ್ದಾಗಿರ್ಬೋದು ಅಥವಾ ಅವರ ಒಂದು ಕೊಠಡಿಯಲ್ಲಿ ಇರುವಂತಹದ್ದಾಗಿರ್ಬೋದು, ಇದ್ಯಾವುದೂ ಕೂಡ ಅಷ್ಟೇ ಜೈಲಿನಲ್ಲಿ ಇರುವಂತಹ ಅಧಿಕಾರಿಗಳಿಗೆ ಗೊತ್ತಾಗ್ಲಿಲ್ಲವ ಅನ್ನೋಂಥದ್ದು ಈಗ ಮೂಡ್ತಾ ಇರುವಂತದ್ದು. ಯಾವಾಗ ಈ ರೀತಿಯಂತ ಜೈಲಿನಲ್ಲಿ ಒಂದ್ರೋತಿ ಉಗ್ರರ ಒಂದು ಭದ್ರಕೋಟೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಸುದ್ದಿ ಪ್ರಸಾರ ಆಯ್ತು, ಇಮಿಡಿಯೇಟ್ ಆಗಿ ಈಗಾಗಲೇ ಪೊಲೀಸ್ ಅಧಿಕಾರಿ ಜೈಲಿಗೆ ಹೋಗ್ಬಿಟ್ಟು ಪರಿಶೀಲನೆ ಮಾಡೋದಕ್ಕೆ ಮುಂದಾಗ್ತಿರುವಂತದ್ದು. ಈಗ ಪರಿಶೀಲನೆ ಮಾಡಿದ ಏನ್ ಬಂದಿದೆ, ಯಾಕಂದ್ರೆ ಹಿಂದೆ ಕೂಡ ಅಷ್ಟೇ ಇಷ್ಟೇ ಮಟ್ಟದ ಅಲರ್ಟ್ ಏನಾದ್ರು ಪೊಲೀಸರು ಮಾಡಿದಂತ ವೇಳೆಯಲ್ಲಿ ಈ ರೀತಿಯಂತ ರೌಡಿ ಶೀಟರ್ಗಳು ಉಗ್ರರ ಜೊತೆ ಬೆರೆತು ಈ ರೀತಿಯಂತ ವಿಧ್ವಂಸ ಕೃತ್ಯಗಳು ಕೈ ಆಗ್ತಾ ಇರಲಿಲ್ಲ. ಆದ್ರೆ ಎಲ್ಲೋ ಒಂದು ಕಡೆ ಪೊಲೀಸರ ಮತ್ತು ಜೈಲಧಿಕಾರಿಗಳ ಒಂದು ನಿರ್ಲಕ್ಷ್ಯದಿಂದಾಗಿ ಇಂತಹ ಒಂದು ರೌಡಿ ಶೀಟರ್ಗಳು ಉಗ್ರರಾಗಿ ಪರಿವರ್ತನೆ ಆಗ್ತಾ ಇರುವಂತದ್ದು. ಯಾಕಂದ್ರೆ ಇವ್ರು ಯಾರಿಗೂ ಕೂಡ ಅಷ್ಟೇ ಕ್ರೈಮ್ ಬ್ಯಾಕ್ ಗ್ರೌಂಡ್ ಬಿಟ್ರೆ ಈ ಟೆರರಿಸ್ಟ್ ನ ಬ್ಯಾಕ್ ಗ್ರೌಂಡ್ ಯಾರಿಗೂ ಕೂಡ ಇರಲಿಲ್ಲ. ಯಾವುದೇ ಟೆರರಿಸ್ಟ್ ಆರ್ಗನೈಸೇಷನ್ ಜೊತೆ ಕೂಡ ಅಷ್ಟೇ ಯಾರು ನೇರವಾದಂತ ಲಿಂಕ್ ಅಲ್ಲಿ ಇರಲಿಲ್ಲ. ಕೇವಲ ಇವರು ಕೊಲೆ ಮಾಡಿದ್ರು, ಇನ್ನೊಂದಷ್ಟು ಸುಲಿಗೆ ಪ್ರಕರಣ ಇತ್ತು, ಇನ್ನೊಂದಷ್ಟು ರಕ್ತಚಂದನ ಕದ್ದಿದ್ದಂತ ಪ್ರಕರಣ ಮಾತ್ರ ಇವ್ರ ಮೇಲೆ ಇರುವಂತದ್ದು. ಆ ಒಂದು ಪ್ರಕರಣದ ಜೈಲಿಗೆ ಹೋದಂತವ್ರನ್ನ ಅವ್ರಿಗೆ ಸಪರೇಟ್ ಆದಂತ ಒಂದು ಬ್ಯಾರಕ್ ಇರುತ್ತೆ ಮತ್ತು ಟೆರರಿಸ್ಟ್ ಗಳಿಗೆ ಅಂತಾನೆ ಸಪರೇಟ್ ಆದಂತ ಬ್ಯಾರಕ್ ಇರುತ್ತೆ. ಆದ್ರೆ ಟೆರರಿಸ್ಟ್ ಗಳ ಜೊತೆ ಇವರನ್ನ ಬಿಟ್ಟಂತವ್ರು ಯಾರು 18 ತಿಂಗಳು ಅವರು ಜೈಲಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ಅದೆಷ್ಟು ಬಾರಿ ಮೀಟ್ ಮಾಡ್ತಿದ್ರು ಕೂಡ ಅಷ್ಟೇ ಇದು ಅಲ್ಲಿರುವಂತಹ ಜೈಲಾಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ ಅನ್ನೋಂಥ ಸಹಜವಾಗಿ ಮೂಡ್ತಿರುವಂತಹ ಪ್ರಶ್ನೆ. ಇದರ ಬಗ್ಗೆ ಕೂಡ ಅಷ್ಟೇ ಖಂಡಿತವಾಗಿ ಸರ್ಕಾರ ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಇದ್ರ ಬಗ್ಗೆ ಒಂದು ಇಂಟರ್ನಲ್ ಎನ್ಕ್ವೈರಿ ಮಾಡಿಸಬೇಕಾಗಿದೆ. ಇದರಲ್ಲಿ ಯಾರದೇ ತಪ್ಪಿತಸ್ಥಿದ್ರು ಕೂಡ, ಯಾಕಂದ್ರೆ ಉಗ್ರವಾದ ಮಾಡೋದಕ್ಕೆ ಯಾರೇ ಒಂದು ಸಹಾಯ ಮಾಡಿದ್ರು ಕೂಡ ಅಷ್ಟೇ ಅದೇ ಒಂದು ಅಡಿಯಲ್ಲಿ ಸೆಕ್ಷನ್ ಅನ್ನು ಹಾಕಬೇಕಾಗುತ್ತೆ. ಒಂದು ವೇಳೆ ಏನಾದ್ರು ಜೈಲಾಧಿಕಾರಿಗಳಾಗಿರ್ಬೋದು, ಅಲ್ಲಿನ ಸಿಬ್ಬಂದಿಯವರಾಗಿರ್ಬೋದು, ಯಾರೇ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ರು ಕೂಡ ಅಷ್ಟೇ ಅವ್ರ ಮೇಲೆ ಕಠಿಣವಾದಂತಹ ಒಂದು ಕಾನೂನು ಅಡಿಯಲ್ಲಿ ಶಿಕ್ಷೆ ಮಂಜು, ಇದ್ರ ಬಗ್ಗೆ ಈಗ ಪೊಲೀಸ್ ಇಲಾಖೆ ಎಚ್ಚೆತ್ಕೊಳ್ದೆ ಹೋದ್ರೆ, ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ, ಇನ್ನು ಸಾಕಷ್ಟು ಅನಾಹುತಗಳು ಸಂಭವಿಸ್ಬಿಡ್ತವೆ. ಆಗಬಹುದಾದಂತ ಅಂದ್ರೆ ಆಗ್ತಾ ಇರುವಂತ ಎಡವಟ್ಟುಗಳಿಗೆ ಕಡಿವಾಣ ಹಾಕ್ತಾ ಹೋದ್ರೆ ಸೀರಿಯಸ್ಲಿ ಒಂದು ದೊಡ್ಡ ಡೇಂಜರಸ್ ಸಿಚುಯೇಷನ್ ಮುಂದೆ ಕ್ರಿಯೇಟ್ ಆಗುವಂಥದ್ದು. ನೋಡೋಣ ಯಾವ ರೀತಿಯಾಗಿ